ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇತ್ತೀಚೆಗೆ ಆ ಗ್ರಾಮದಲ್ಲಿ ಚಿನ್ನ ಸಿಕ್ಕ ಸುದ್ದಿ ದೇಶಾದ್ಯಂತ ಭಾರೀ ಸದ್ದು ಮಾಡಿತು. ಬಹುಶಃ ಆ ಭಾಗದ ಮಣ್ಣಿನ ಕಣಕಣದಲ್ಲೂ ಚಿನ್ನದ ಗುಣ ಇದೆ ಅನ್ಸುತ್ತೆ. ಆ ಮಣ್ಣಲ್ಲಿ ಬೆಳೆದ ಕೆಂಪು ಸುಂದರಿ ಮೆಣಸಿನಕಾಯಿಗೂ ಈಗ ಚಿನ್ನದ ಬೆಲೆ ಸಿಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಕೆಂಪು ಸುಂದರಿ ಮೆಣಸಿನಕಾಯಿಗೂ ಸಿಕ್ತು ಚಿನ್ನದ ಬೆಲೆ. ಚಿನ್ನದ ನಿಧಿ ಪತ್ತೆ ಬಳಿಕ ರೈತನ ಬೆಳೆಗೂ ಚಿನ್ನದ ರೇಟ್. ಕೆಂಪು ಮೆಣಸಿನಕಾಯಿ ಬೆಳೆದ ರೈತರ ಮೊಗದಲ್ಲಿ ಮೂಡಿದ ಮಂದಹಾಸ. ಹೌದು, ಇತ್ತೀಚೆಗೆ ಚಿನ್ನದ ನಿಧಿಯಿಂದ ಸಾಕಷ್ಟು ಸದ್ದು ಮಾಡಿದ್ದ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಬೆಳೆಗಳಿಗೂ ಭಾರಿ ಡಿಮ್ಯಾಂಡ್ ಬಂದಿದೆ. ಲಕ್ಕುಂಡಿಯ ಚಂದ್ರು ಚಬ್ಬೆರಭಾವಿ ಎಂಬ ರೈತ ಕೆಂಪು ಮೆಣಸಿನಕಾಯಿ ಬೆಳೆ ಬೆಳೆದಿದ್ರು. ಒಟ್ಟು 12 ಎಕರೆಯಲ್ಲಿ ಮೆಣಸಿನಕಾಯಿ ಬೆಳೆದಿದ್ರು. ಅದರಲ್ಲಿ 4 ಎಕರೆಯಲ್ಲಿ ಕಾಶ್ಮೀರಿ ಡಬ್ಬಿ ತಳಿಯ ಮೆಣಸಿನಕಾಯಿ, ಇನ್ನುಳಿದ 8 ಎಕರೆಯಲ್ಲಿ ಕಡ್ಡಿ ಕಾಯಿ ತಳಿಯ ಮೆಣಸಿನಕಾಯಿ ಬೆಳೆದಿದ್ರು. ಈಗ ಕಾಶ್ಮೀರ ಡಬ್ಬಿ ತಳಿಯ ಬೆಳೆಗೆ ಬಂಪರ್ ರೇಟ್ ಬಂದಿದೆ. ಕ್ವಿಂಟಾಲ್ ಮೆಣಸಿನಕಾಯಿಗೆ ಬರೋಬ್ಬರಿ 74,000 ರೂಪಾಯಿ ಬೆಲೆ ಸಿಕ್ಕಿದೆ. ಇದರಿಂದ ರೈತ ಫುಲ್ ಖುಷಿಯಾಗಿದ್ದಾರೆ. ನಮ್ಮದು ಐತಿಹಾಸಿಕ ಲಕ್ಕುಂಡಿ. ಈ ಸರ ನಾವು 4 ಎಕರೆ ಹೊಲದಲ್ಲಿ ಡಬ್ಬಿಗಾಯಿ ಕಾಶ್ಮೀರಿ ಡಬ್ಬಿ ಅಂತಂದು ಮೆಣಸಿನ್ಕಾಯಿ ಬೆಳೆದಿದ್ವಿ. ಕಳೆದ ವರ್ಷ ನಮ್ಗೆ ರೇಟ್ ಸಿಕ್ಕಿದ್ದಿಲ್ಲ ಭಾಳ. ಈ ವರ್ಷ ಪ್ರಜ್ವಲ್ ರೀತಿಗೆ ಯಾವ ಥರ ನಮ್ಗೆ ನಿಧಿ ಸಿಕ್ಕಿದ ಜಾಕ್ಪಾಟ್ ಹೊಡೆದಿದೆ, ಅದೇ ಥರ ಈ ಸರ ಮೆಣಸಿನ್ಕಾಯಿ ಬೆಳೆದ ಪ್ರತಿಯೊಬ್ಬ ರೈತರಿಗೂ ಈ ಸರ ಜಾಕ್ಪಾಟ್ ಹೊಡೆದಿದೆ ಅಂತ ಹೇಳ್ತೀನಿ ರೀ ನಾನು. ಕಳೆದ ವರ್ಷ 24-25 ಸಾವಿರ ರೂಪಾಯಿ ಮಾರ್ತಿತ್ತು ಲಾಸ್ಟ್ ರೇಟು. ಈ ಸರ 74,099 ರೂಪಾಯಿ ಬ್ಯಾಡಗಿ APMCಯಲ್ಲಿ ಹೈಯೆಸ್ಟ್ ರೇಟ್ ನಂದು ಮೆಣಸಿನ್ಕಾಯಿ ರೇಟ್ ಆಗಿದ್ದಕ್ಕೆ ನನಗೆ ಭಾಳ ಖುಷಿ ಆಗೈತೆ. 4 ಎಕರೆ ಹೊಲದಲ್ಲಿ ಒಂದು 7 ಕ್ವಿಂಟಲ್ ಮೆಣಸಿನ್ಕಾಯಿ ಡಬ್ಬಿ ಮೆಣಸಿನ್ಕಾಯಿ ಬೆಳೆದ್ರೆ ಇದನ್ನು ಲಿಫ್ಟಿಗೂ ವಾಪಸ್ಸು ಆಯಿಲ್ ರೆಡಿ ಆಗುತ್ತೆ. ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ಒಳ್ಳೆ ಬೆಲೆ ಐತೆ ಡಬ್ಬಿ ಮೆಣಸಿನ್ಕಾಯಿಗೆ. ಕಡ್ಡಿಗೆ ಆದರೂ ಈ ವರ್ಷ ರೇಟ್ ಸಿಕ್ಕಿದೆ, 60,000 ರೂಪಾಯಿ ಮಟ್ಟ ಕಡ್ಡಿ ಮೆಣಸಿನ್ಕಾಯಿ ಆಗೈತೆ. ಅದಕ್ಕೆ ನಾವು ಸ್ವಲ್ಪ ಒಳ್ಳೆ ರೇಟ್ ಡಬ್ಬಿ ಮೆಣಸಿನ್ಕಾಯಿ ಆಗೈತೆ. ಎಲ್ಲ ರೈತರಿಗೆ ನಾವು ಹೇಳೋದೇನೆಂದ್ರೆ, ಹೋದ ಸರ ಲಾಸ್ ಆಗಿದ್ದಕ್ಕೆ ಈ ವರ್ಷ ಎಷ್ಟೋ ಜನ ರೈತರು ಲಾಸ್ ಆಗೈತೆ ಅಂತಂದು ಬಿಟ್ಬಿಟ್ರ. ಪ್ರತಿ ವರ್ಷನೂ ಲಾಸೇ ಆಗಂಗಿಲ್ಲ. ಭೂಮಿ ತಾಯಿ ಯಾವತ್ತಾದರೂ ಕೈ ಹಿಡ್ದೇ ಹಿಡಿತಾಳೆ. ಆದ್ರೆ ನೀವು ರೈತಕಿನ ಒಂದು ವರ್ಷ ಮಾಡೋದು 1 ವರ್ಷ ಬಿಡೋದ್ರಿಂದ ಸುಮ್ಮನೆ ನಮಗೆ ಲಾಸು. ಅದೇ ಥರ ಲಾಭ ಆಗೇ ಆಗುತ್ತೆ. ಪ್ರತಿ ವರ್ಷನೂ ಬೆಳೀರಿ. 1 ವರ್ಷ ಇರ್ಲಿಕ್ಕೆ 1 ವರ್ಷ ರೇಟ್ ಸಿಗುತ್ತೆ ಅಂತ ನಾನು ಎಲ್ಲರಿಗೂ ರೈತರಿಗೆ ಹೇಳ್ತೇನೆ. ಲಕ್ಕುಂಡಿ ಐತಿಹಾಸಿಕ ಸ್ಥಳ. ಚಿನ್ನಕ್ಕೆ ಅಷ್ಟೇ ಅಲ್ಲ, ಇಲ್ಲಿ ಬೆಳೆಯುವ ಬೆಳೆಗೂ ಭಾರಿ ಹೆಸರುವಾಸಿಯಾಗ್ತಾ ಇದೆ. APMC ಮಾರುಕಟ್ಟೆಯಲ್ಲಿ ದಾಖಲೆ ಮೊತ್ತಕ್ಕೆ ಮಾರಾಟವಾಗಿದೆ. 4 ಎಕರೆಯಲ್ಲಿ 7 ಕ್ವಿಂಟಲ್ನಷ್ಟು ಕಾಶ್ಮೀರಿ ಮೆಣಸಿನಕಾಯಿ ಬೆಳೆದು ರೈತ ಚಂದ್ರು ಸೈ ಎನಿಸಿಕೊಂಡಿದ್ದಾರೆ. ಉಳಿದ 8 ಎಕರೆ ಜಾಗದಲ್ಲಿ 14 ಕ್ವಿಂಟಲ್ನಷ್ಟು ಕಡ್ಡಿಕಾಯಿ ಮೆಣಸಿನಕಾಯಿ ಬೆಳೆದಿದ್ದಾರೆ. ಕಾಶ್ಮೀರ ಡಬ್ಬಿಕಾಯಿ 74,000ಕ್ಕೆ ಮಾರಾಟವಾದರೆ ಕಡ್ಡಿಕಾಯಿ 62,000 ರೂಪಾಯಿಗೆ ಮಾರಾಟವಾಗಿವೆ. ಈ ಬಂಪರ್ ಬೆಲೆಯಿಂದಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದಂತಾಗಿದೆ. ಈ ವರ್ಷ ಆರಂಭದಲ್ಲಿ ಸಾಕಷ್ಟು ಮಳೆಯಾಗಿ ಬೆಳೆ ಕೈಗೆ ಬರುತ್ತದೆಯೋ ಇಲ್ಲವೋ ಅಂದುಕೊಂಡಿದ್ವಿ. ಈಗ ಇಂತಹ ಬೆಲೆ ಕಂಡು ತುಂಬಾನೇ ಖುಷಿ ಆಗ್ತಾ ಇದೆ ಅಂತಿದ್ದಾರೆ ಮೆಣಸಿನಕಾಯಿ ಬೆಳೆದ ರೈತರು. ಪ್ರತಿ ವರ್ಷದಂತೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಭಾಳ ಒಳ್ಳೆ ರೇಟ್ ಐತಿ. ಪ್ರತಿ ವರ್ಷ ಅಷ್ಟ 20,000 ರಿಂದ 25,000 ಒಳಗಿರ್ತಿತ್ತು ರೀ. ಈ ಸಲ ಸ್ವಲ್ಪ ಮಾರ್ಕೆಟ್ ಕಮ್ಮಿ ಬೆಳೆದ್ರಿಂದ ರೈತರು ಕಮ್ಮಿ ಬೆಳೆದ್ರಿಂದ ಅದಕ್ಕೆ ಒಂದಿಟ್ಟು ಜಾಸ್ತಿ ರೇಟ್ ಸಿಕ್ಕೈತೆ ರೀ. 74,000 ರೂಪಾಯಿ ಮಟ್ಟ ಸಿಕ್ಕೈತೆ ರೀ ರೇಟ್. ಒಳ್ಳೆ ಖುಷಿ ಅನ್ಸುತ್ತೆ ರೀ. ಎಲ್ಲರೂ ರೈತರು ಬೆಳೀರಿ, ಒಳ್ಳೆ ಲಾಭ ಐತಿ, ಮಾಡಿರಿ. ಶ್ರಮ ಐತಿ, ಶ್ರಮದಿಂದ ಒಂದು ಸ್ವಲ್ಪ ಕಷ್ಟ ಇದ್ರೂ ಆದ್ರೆ ನಮಗೆ ಲಾಭ ಐತಿ. ಆದ್ರೆ ಲೇಬರ್ ಪಗಾರ ಒಂದು ಸ್ವಲ್ಪ ಜಾಸ್ತಿ ಇರ್ತೈತಿ. ಈ ವರ್ಷ 400 ರೂಪಾಯಿ ಪಗಾರ ರೀ. ಪಗಾರನ ಈ ಒಂದು ಎಕರೆಗೆ ಒಂದು 50-60 ಸಾವಿರ ರೂಪಾಯಿ ಬರ್ತೀರಿ ಇದು ಖರ್ಚು. ಆ ಖರ್ಚು ಎಲ್ಲ ತೆಗೆದು ಒಂದು ಎಕರೆಗೆ ಒಂದು 3 ಕ್ವಿಂಟಲ್ಲಾರ ಬಿದ್ದರೆ ನಮಗೊಂದು ಸ್ವಲ್ಪ ಲಾಭದಾಯಕ ಆಕೈತೆ ರೀ. ಇಲ್ಲಾಂದ್ರೆ 1-1.5 ಕ್ವಿಂಟಲ್ ಬಂದ್ರೆ ಅವ್ರಿಗೆ ಲೇಬರ್ಗೆ ಅದಕ್ಕಾಗಿ ಸರಿಯಾಗಿ ಇದಾಗತ್ತೆ. ಆದರೆ ಈ ವರ್ಷ ರೇಟ್ ಇದ್ದಿದ್ದಕ್ಕೆ ಅದಕ್ಕೆ ನಮ್ಗೆ ಒಳ್ಳೆ ಇದಾಗೈತೆ ರೀ. ಲಕ್ಕುಂಡಿಯ ಮಣ್ಣಲ್ಲಿ ಚಿನ್ನ, ವಜ್ರ, ವೈಡೂರ್ಯಗಳಿವೆ ಅಂತಾರೆ. ಈ ಮಣ್ಣಿನಲ್ಲಿ ಹೆಚ್ಚು ಕಬ್ಬಿಣ, ಖನಿಜಾಂಶ ಹೊಂದಿದ್ದು ಆ ಬಂಗಾರದ ಅಂಶ ರೈತರ ಬೆಳೆಗಳಲ್ಲಿ ಕಾಣಿಸಿಕೊಳ್ಳುವಂತಿದೆ. ಲಕ್ಕುಂಡಿಯ ಮಣ್ಣಿನಲ್ಲಿ ಬೆಳೆದ ಕೆಂಪು ಸುಂದರಿ ಮೆಣಸಿನಕಾಯಿ ಬೆಳೆಗೂ ಚಿನ್ನದ ದರ ಸಿಕ್ಕಂತಾಗಿದೆ. ಒಟ್ಟಲ್ಲಿ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ರೈತರ ಬೆಳೆಗೂ ಚಿನ್ನದ ರೇಟ್ ಸಿಗ್ತಾ ಇರೋದು ಖುಷಿಯ ಸಂಗತಿಯೇ ಅಲ್ವೇ. ಕ್ಯಾಮರಾಮನ್ ವಿಜಯ್ ಕಾಗನೂರ ಮಠ್ ಜೊತೆ ಫಾರೂಕ್ ಮಖಂದಾರ್, ಜೀ ಕನ್ನಡ ನ್ಯೂಸ್, ಗದಗ.